ಓಂ ಶಾಂತಿ. ಈ ಶರೀರದ ಹೆಸರು ಮುನಿರತ್ನ. ನಾನು ಮಧುಬನಕ್ಕೆ ಎಷ್ಟು ವರ್ಷದಿಂದ ಜ್ಞಾನದಲ್ಲಿ ಇದ್ದೀರಾ? ನಾನು 5ನೇ ವರ್ಷದಲ್ಲಿ ನಡೀತಾ ಇದೆ ಈಗ ಜ್ಞಾನಕ್ಕೆ ಬಂದು. ನಾನು ಇದೀಗ 2ನೇ ಬಾರಿ ಮಧುಬನಕ್ಕೆ ಮಿಲನಕ್ಕೆ ಬಂದಿದ್ದೇನೆ. ನಾನು ಈ ಸಾರ್ತಿ ಮಧುಬನಕ್ಕೆ ಬರೋದಕ್ಕೂ ಮುಂಚೆ ಒಂದು ಸ್ವಲ್ಪ ಅನಾರೋಗ್ಯ ಇತ್ತು, ಲೈಟಾಗಿ. ಸರಿ, ನಾನು ಇಲ್ಲೇ ತೋರಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಬಂದೆ. ಟ್ರೈನ್ ಹತ್ತದೆ, ನೋವೇನು ಅನ್ನೋದೇ ಗೊತ್ತಿಲ್ಲ, ಅದರ ಅನುಭವನೂ ಇಲ್ಲ, ಏನೂ ಇಲ್ಲ. ತೋರಿಸ್ಕೊಳ್ಳೋದಕ್ಕೆ ಅದು ದಾರಿನೇ ಇಲ್ಲ. ಈಗ ಆ ಥರ ಆಯಿತು. ಅದು ಎಲ್ಲಿ ಮಾಯ ಆಗೋಯ್ತು ಗೊತ್ತೇ ಇಲ್ಲ. ಅಂದ್ರೆ ಇಲ್ಲಿ ಬರೋಕೆ ಹೆಜ್ಜೆ ಇಟ್ಟಿದ್ರೇನೆ ಮಾಯ ಆಗ್ಬಿಡ್ತು, ಕಾಯಿಲೆ ಆಗೋಯ್ತು, ಅದು ಅಡ್ರೆಸ್ಗಿಲ್ಲ, ಆ ಥರ ಆಗಿದೆ. ಮತ್ತು ನಾನು ಭಗವಂತ ಮನೆಗೆ ಹೆಜ್ಜೆ ಇಟ್ಟ ತಕ್ಷಣ ಎಲ್ಲರೂ ಯಾವ ರೀತಿ ಇದೆ ಅಂದರೆ, ಈ ಒಂದು ಸ್ಥಾನ ಸ್ವರ್ಗದಲ್ಲಿ ನಾವು ಪ್ರವೇಶ ಮಾಡಿದಂಥ ಅನುಭವ ಆಗ್ತಾ ಇತ್ತು. ಬಂದ ತಕ್ಷಣ ಎಲ್ಲ ನಮ್ಮ ಬರುವಿಕೆಗೆ ಕಾಯ್ತಾ ಇರ್ತಾರೆ. ಎಲ್ಲರೂ ಬಂದು ನಮ್ಮೆಲ್ಲ ಲಗೇಜಸ್ನೆಲ್ಲ ತಗೊಂಡು ಮತ್ತು ಇಲ್ಲಿಗೆ ಬಂದ ತಕ್ಷಣ ನಾವು ಸ್ವರ್ಗದಲ್ಲಿ ಎಂಟ್ರಿ ಆದ್ವಿ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಮತ್ತು ಇಲ್ಲಿ ಹೆಚ್ಚಿಗೆ ಓಡಾಡ್ಬೋದು, ಆದರೆ ನಮಗೆ ಯಾವುದೇ ಕಾರಣಕ್ಕೂ ಶ್ರಮ ಅನಿಸೋದಿಲ್ಲ. ಆ ರೀತಿಯಲ್ಲಿ ಪರಮಾತ್ಮ ಇಲ್ಲಿ ಅಷ್ಟು ಸುಖಮಯವಾದಂಥ ರೀತಿಯಲ್ಲಿ ಮಕ್ಕಳಿಗೆ ಪಾಲನೆ ಕೊಡ್ತಾರೆ. ಮತ್ತು ಪ್ರತಿನಿತ್ಯ ಮಕ್ಕಳ ಯಾವ ರೀತಿಯಲ್ಲಿ ಸ್ಥೂಲದಲ್ಲಿ ತಾಯಿ ತಂದೆ ಮಕ್ಕಳನ್ನು ಅವರ ಒಂದು ಆರೋಗ್ಯದ ಉದ್ದೇಶದಲ್ಲಿ ಅವ್ರಿಗೆ ಆಹಾರ ವಿಧಾನವನ್ನು ಇಟ್ಕೊಂಡಿರ್ತಾರೋ, ಅದೇ ರೀತಿಯಲ್ಲಿ ಪರಮಾತ್ಮ ಕೂಡ ಇಲ್ಲಿ ಮಕ್ಕಳಿಗೆ ಹೆಸರು ಕಾಳು ಮತ್ತು ಕಡಲೆ ಬೀಜ, ಇವುಗಳ ಒಂದು ಬೀಜವನ್ನು ಮೊಳಕೆ ಹಾಕಿ ಅದನ್ನು ಕೊಡ್ತಕ್ಕಂಥದ್ದು. ಅಂದರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ, ಬೇರೆ ಒಂದು ವಿಷಯದಲ್ಲಿ ಅಂತಲ್ಲ. ಈಗ ನಾವು ನೋಡ್ರಿ, ಒಬ್ಬ ತಾಯಿ ಆದಂಥವಳು ಸ್ಥೂಲದಲ್ಲಿ ಏನಾದರೂ ಕಾಯಿಲೆ ಇತ್ತಂದರೆ ನಂಗೆ ಸಪ್ರೇಟ್ ಮಾಡಿಕೊಡಂದ್ರೆ ಯಾವುದೋ ಒಂದು ಟೈಮ್ ಆ ಕಡೆ ಹೋಗು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹೇಗೆ ಅಂದರೆ, ಪೇಷಂಟ್ಸು ಯಾರು ಬರ್ತಾರೋ ಬಿಡ್ತಾರೋ ಅವ್ರಿಗೆ ಒಂದು ಸಪ್ರೇಟಾಗಿ ಅಡುಗೆ ಮಾಡಿಟ್ಟಿದ್ದಾರೆ. ಖಾರ ಇಲ್ದಿರಾನು ಬೇರೆ, ಅದು ಬೇರೆ ಬೇರೆ. ಪೇಷಂಟ್ಸ್ಗೂ ಸಹ ಅಡುಗೆ ಮಾಡಿಟ್ಟಿರ್ತಾರೆ. ಶುಗರ್ ಪೇಷಂಟ್ಗೆ ಬೇರೆ, ಹಣ್ಣು ಹಂಪಲು ತರಕಾರಿ ಮತ್ತೆ ಊಟ. ನನಗೆ ಅದನ್ನು ನೋಡೋಷ್ಟೊತ್ತಿಗೆ ಎಷ್ಟು ಪ್ರೀತಿ ಮಾಡ್ತಾರೆ ಪರಮಾತ್ಮ ತನ್ನ ಮಕ್ಕಳಿಗೋಸ್ಕರ. ಆದರೆ ಸ್ಥೂಲದಲ್ಲಿರೋರು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲಪ್ಪ ಅಂತ ಅನಿಸುತ್ತೆ. ಮತ್ತು ನಾವು ತಿನ್ನೋದ್ರಿಂದ ಕುಡಿಯೋದ್ರಿಂದ ಹೆಜ್ಜೆಯಲ್ಲೂ ಅಷ್ಟು ಮಿನರಲ್ ವಾಟರು, ಬಿಸಿನೀರು, ತಣ್ಣೀರಿನ ಸಮೇತವಾಗಿ. ನಾನು ಎಷ್ಟೋ ವರ್ಷಗಳಿಂದ ಟ್ರಿಪ್ಗಳು ಹೋಗಿದ್ದೇನೆ. ಒಂದು 15 ವರ್ಷದ ತನಕ ಟ್ರಿಪ್ ಮಾಡಿದ್ದೇನೆ, ಪ್ರತಿ ವರ್ಷ ಓಂ ಶಕ್ತಿ ಮಾಲೆ ಹಾಕ್ಕೊಂಡು. ಆದರೆ ಈ ರೀತಿಯಾದಂತಹ ಸೌಕರ್ಯ ಇರ್ತಕ್ಕಂಥದ್ದು ಎಲ್ಲೂ ಇಲ್ಲ. ಪ್ರವಾಸಿ ತಾಣ ಅಂತ ಕೂಡ ಹೇಳ್ಬೋದು, ಈ ಒಂದು ಭೂಲೋಕದ ಸ್ವರ್ಗ ಅಂತ ಕೂಡ ಹೇಳ್ಬೋದು. ಇಂಥ ಒಂದು ಸ್ವರ್ಗಮಯ ತಾಣ ಇನ್ನೆಲ್ಲೂ ಇಲ್ಲ ನೋಡ್ರಿ. ಬೇರೆ ಕಡೆ ಎಲ್ಲಾದರೂ ಹೋಗ್ಲಿ, ಬರೀ ಕೋಳೆ, ಪಚ್ಚೆ, ಸೊಳ್ಳೆ ಎಲ್ಲ ಇರುತ್ತೆ. ಇಲ್ಲಿ ಎಲ್ಲಿ ನೀವು ನೋಡೋಣ ಅಂದ್ರೆ ಒಂದು ಸೊಳ್ಳೆ ತೋರಿಸಿ, ನೋಡೋಣ ಅಂದ್ರೆ ಒಂದು ಸ್ವಲ್ಪ ಗಲೀಜು ತೋರಿಸಿ ನೋಡೋಣ ಇಲ್ಲಿ. ಅಂದರೆ ಅಷ್ಟು ಭೂಲೋಕದ ಸ್ವರ್ಗ ಈ ಒಂದು ಕಲಿಯುಗದಲ್ಲಿ ಹೇಳ್ಬೇಕಂದ್ರೆ, ಈ ಸ್ಥೂಲ ಜಗತ್ತಿನ ಜನಕ್ಕೆ ಇಲ್ಲಿ ಒಮ್ಮೆ ಬಂದು ಭೇಟಿ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದು ಸತ್ಯ ನಿಜವಾದಂತಹ ಭೂಮಿಯ ಮೇಲಿನ ಸ್ವರ್ಗ ಅನ್ನೋದು ಅರ್ಥ ಆಗುತ್ತೆ. ಸ್ವಚ್ಛತೆಗೆ ಇನ್ನೊಂದು ಹೆಸರು ಗೌಡ್ ಅಂತ ಹೇಳ್ತಾರಲ್ಲ ಪರಮಾತ್ಮ. ಅಂದರೆ ಪವಿತ್ರತೆ, ಶುದ್ಧತೆ ಎರಡೂ ಸಹ ಸಿಗ್ತಕ್ಕಂಥ ಸ್ಥಾನ ಇಲ್ಲಿರ್ತಕ್ಕಂಥದ್ದು. ಈ ಒಂದು ಸ್ಥಾನ ಅಷ್ಟು ಶ್ರೇಷ್ಠವಾಗಿದೆ. ಮತ್ತು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಬಾಬಾ ಮಿಲನ್ ಎಲ್ಲ ಆಯಿತು, ತುಂಬ ಚೆನ್ನಾಗಿ ಬಾಬಾ ಮಿಲನ್ ಎಲ್ಲ ಆಯಿತು. ಪರಮಾತ್ಮ ಅವತರಣೆ ಸಮಯ, ಪರಮಾತ್ಮನ ಅವತರಣೆಯಾದಂಥ ದಿನ ಬಾಬಾ ಮಿಲನ್ನ. ಆಮೇಲೆ ಪಾಂಡುಭವನಕ್ಕೆ ಹೋಗ್ಬೇಕಾದ್ರೆ, ಪಾಂಡುಭವನದಲ್ಲಿ ಹೋಗಿ ಶಾಂತಿ ಸ್ತಂಭ, ಕುಟೀರ ಮತ್ತು ಒಂದು ಜೋಪಡಿಯಲ್ಲಿ ಇಲ್ಲೆಲ್ಲ ಇರಬೇಕಾದ್ರೆ, ಆ ಒಂದು ಸ್ಥಾನಕ್ಕೆ ಹೋದ ಕೂಡಲೇ ಒಂಥರ ವೈಬ್ರೇಷನ್ ಸೆಳೀತಾ ಇತ್ತು. ಒಂಥರ ಮೈಕದ ಒಂದು ವೈಬ್ರೇಷನ್. ಅಂದರೆ ಅಷ್ಟು ಪವರ್ಫುಲ್ ಆದಂತಹ ಸ್ಥಳ ಆ ಒಂದು ಪಾಂಡುಭವನದಲ್ಲಿ ನಾನು ತುಂಬ ಚೆನ್ನಾಗಿ ಅನುಭವ ಮಾಡಿದೆ. ಮತ್ತು ಹೇಳ್ಬೇಕಂದ್ರೆ, ಎಷ್ಟು ಹೆಚ್ಚಿನದಾದಂಥ ಈ ಒಂದು ದಾದಿಯರ ಒಂದು ಪ್ರಕಾಶ ಸ್ತಂಭ ಆಗ್ಬೋದು, ಮತ್ತು ಗುಲ್ಜಾರ್ ದಾದಿ ಸ್ತಂಭ ಆಗ್ಬೋದು, ಈ ಎಲ್ಲ ಅಷ್ಟರತ್ನಗಳ ಸ್ತಂಭಗಳೇನಿದೆ, ಆ ಸ್ಥಾನದಲ್ಲಿ ಹೋಗಿ ಸ್ವಲ್ಪ ಸಮಯ ನಾವು ಕುಳಿತು ಯೋಗ ಮಾಡಿದಾಗ
ಅಪಾರವಾದಂಥ ಶಾಂತಿ ಅನುಭವ ಆಗುತ್ತೆ. ಏನು ಹೇಳ್ತೀರಿ? ಸ್ಥೂಲದಲ್ಲಿ ಅಲ್ಲೋದ್ರೆ ಸತ್ಸಂಗ ಮಾಡಿದ್ರೆ ನಮಗೆ ಶಾಂತಿ ಸಿಗುತ್ತೆ, ಅಥವಾ ಇಲ್ಲೋದ್ರೆ ಹರಿಕತೆ ಕೇಳಿದ್ರೆ ನಮಗೆ ಪುಣ್ಯ ಸಿಗುತ್ತೆ, ಇಷ್ಟೆಲ್ಲ ಹೇಳ್ತಾರೆ. ಆದರೆ ಸತ್ಯ ಶಾಂತಿ ಸಿಗ್ತಕ್ಕಂತಹ ತಾಣ ಅಂದರೆ ಈ ಭೂಮಿ ಮೇಲೆ, ಈ ಒಂದು ಸ್ಥೂಲ ಪ್ರಪಂಚದಲ್ಲಿ ಸಿಗ್ತಕ್ಕಂಥ ಸತ್ಯ ಶಾಂತಿಯ ತಾಣ ಅಂದರೆ ಇದೇ ಮಧುಬನ ಪಾಂಡವನ್ಗೆ ಆಗಿದೆ. ಹೋಗಿದ್ರಲ್ಲ, ಏನು ಅನುಭವ ಆಯ್ತು ಪಾಂಡವನ್ಗೆ? ಪಾಂಡವಂದೇ ಹೇಳ್ತಾ ಇದ್ದೀನಲ್ವಾ, ತುಂಬ ಪವರ್ಫುಲ್ ಆದಂಥ ಅನುಭವ ಆಯಿತು. ಅಂದರೆ ಒಂದು ಸ್ವಲ್ಪ ಈ ಯೋಗದಲ್ಲಿ ಅಪಾರವಾದಂಥ ತಲ್ಲೀನತೆಯಲ್ಲಿ ಹೋದರೆ ಯಾವ ರೀತಿ ಆಗುತ್ತೆ ಆ ಥರದಂಥ ಅನುಭವ ಆಯಿತು. ಅಂದರೆ ಸುಮ್ಮನೆ ತಲೆ ಎಲ್ಲೋ ಜೋಮಿಡ್ದಾಗಿ ಇರ್ತಾ ಇತ್ತು, ಸಾಕು. ಆ ಥರ ಆಗ್ತಾ ಇತ್ತು. ಅಂದ್ರೆ ಹೇಗೆ ರೊಮ್ಯಾನ್ಸ್ ನಿಂತ್ಕೊಳ್ಳುತ್ತೆ ಹಾಂ, ಆ ಥರ. ಆ ಥರ ಆಗ್ತಾ ಇತ್ತಲ್ಲಿ. ಆಮೇಲೆ ಅಂದರೆ ಸತ್ಯ ಶಾಂತಿ ಪಡಿಬೇಕಂದ್ರೆ ವಿಶ್ವದಲ್ಲಿ ಇರೋರು ಯಾರೇ ಆಗಲಿ, ಇಡೀ ಸೃಷ್ಟಿಯಲ್ಲಿ 4 ಕಡೆಯಲ್ಲೂ ಭೂ ಪ್ರಪಂಚದಲ್ಲೇ 7 ಖಂಡಗಳೇನಿದೆ, 7 ಖಂಡಗಳ ಪೈಕಿ ಈ ಭಾರತ ಭೂಮಿಯಲ್ಲಿ ಮಾತ್ರನೇ ಸತ್ಯ ಶಾಂತಿಯನ್ನು ಪಡಿಬೋದು. ಬೇಕಾದರೆ ಒಮ್ಮೆ ಬಂದು ಭೇಟಿ ಮಾಡಿರಿ ನೀವು, ಬ್ರಹ್ಮಕುಮಾರಿಯರಾಗಿರ್ಬೋದು ಅಥವಾ ಆಗದೇ ಇರ್ಬೋದು, ಒಮ್ಮೆ ನೀವು ಭೇಟಿ ಮಾಡಿ ನೋಡ್ರಿ, ನಿಮಗೆ ಸತ್ಯತೆ ಅರಿವಾಗುತ್ತೆ. ಯಾಕೆ ಹೇಳಿದ್ದು ಕೇಳಬೇಡಿ, ಕೇಳಿದ್ದು ಅಥವಾ ನೀವು ಹೇಳೋದು ಕೇಳೋದನ್ನು ಬಿಟ್ಟುಬಿಡ್ರಿ, ನೀವೇ ಬಂದು ಸ್ವತಃ ಅನುಭವ ಮಾಡಿ ಮತ್ತೊಬ್ಬರಿಗೆ ಹೇಳ್ರಿ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ತಿಳಿಸ್ತೇನೆ.